ಆದ್ರೆ ಎಷ್ಟೋ ಜನಕ್ಕೆ ಇನ್ನೂ ಬಿ ಪಿ ಎಲ್ ಕಾರ್ಡ್ ಮುಟ್ಟಿಲ್ಲ ಅನ್ನೋ ಸಹಿತ ವರದಿಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಕಿರಾಣಿಗಳನ್ನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಇದು ನಾಶ ಆಗೋದಿಲ್ಲಂತೂ ಅಲ್ಲ. ಯಾಕಪ್ಪ ಅಂದ್ರೆ ಕಾಲದ ಗರ್ಭದಲ್ಲಿ ಆಗುವನ. ಇನ್ನು ಆಗೋದು ಯಾವಾಗಪ್ಪ ಇದು ಪೂರ್ತಿ ಬಂದ್ ಆಗೋದು ಯಾವಾಗಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆ ಇನ್ನೊಮ್ಮೆ ರಿಬಿಲ್ಟ್ ಆಗ್ಬೇಕಾಗಿತ್ತು, ಮತ್ತೆ ಕಟ್ಟಬೇಕಾಗಿತ್ತು. ಅದನ್ನು ಇವತ್ತು ಇಂಡಸ್ಟ್ರಿಗಳಿಲ್ಲ, ಎಲ್ಲ ಇಂಡಸ್ಟ್ರಿ ಬಂದ್ ಆಗ್ತಾ ಇದ್ದಾವೆ. ಸರ್ಕಾರಿ ಇಂಡಸ್ಟ್ರಿಗಳನ್ನೆಲ್ಲ ಪ್ರೈವೇಟ್ದವ್ರ ಕೈ ಕೊಟ್ಟಿದ್ದೀವಿ. ಪ್ರೈವೇಟ್ದವ್ರು ತಮ್ಗೆ ಎಷ್ಟು ಬೇಕಾದ್ರೆ ದುಡಿಸ್ಕೊಳ್ತಾರೆ, ಅಷ್ಟು ತಮ್ಮ ಉಪಯೋಗ ಮಾಡ್ಕೊಳ್ತಾರೆ, ಬಿಟ್ಟು ಬಿಡ್ತಾರೆ. ಯಾಕೆ ಸರ್ಕಾರದ ಹೊಣೆಗಾರಿಕೆ ಅಲ್ಲಿ ಇರೋದಿಲ್ಲ. ಇಷ್ಟು ಮಂದಿ ಉದ್ಯೋಗ ಕೊಡಬೇಕಂತ ಕಂಡೀಷನ್ ಇಲ್ಲ. ಒಂದು ಫ್ಯಾಕ್ಟ್ರಿ ಈಗ PSU ಒಬ್ಬ ಯಾವ ಕಾರ್ಪೊರೇಟ್ ಇದ್ದಾವ ಕೊಂಡ್ಕೊಳ್ತಾರಪ್ಪ, 10 ಲಕ್ಷ ಕೊಟ್ಟು 20 ಲಕ್ಷ ಕೊಟ್ಟು ಅಥವಾ 50,000 ಕೊಟ್ಟು ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡಾಗ ಅವ ಅದ್ರ ಮಾಲಕ್ಕೆ ಆಗ್ತಾನೆ. ಅವರೇ ಆಗಿರಿ ಸರ್ಕಾರ ಮತ್ತೆ ಕೇಳ್ತಾರೆ, ಇಷ್ಟು ಜನಕ್ಕೆ ಉದ್ಯೋಗ ಕೊಡ್ಬೇಕ್ರಿ ಹೇಳ್ತಾರೆ ಕಂಡೀಷನ್ರು. ಯಾಕೆ ಕೊಡ್ತೀವಿ ಅಂತೇಳಿ ಅಲ್ಲಿ ಎಷ್ಟು ಜನ ಇರೋದೇ ಇಲ್ಲ. ಹಿಂಗಾಗಿ ನಿರುದ್ಯೋಗ ಹೆಚ್ಚಿಬಿಟ್ಟದೆ ದೇಶದೊಳಗೆ. ಯಾವ ಪ್ರಮಾಣ ನಿರುದ್ಯೋಗ ಬೆಳೆದದಪ್ಪ ಅಂತಂದ್ರೆ ನೀವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಮೋದಿಯವ್ರು ವರ್ಷಕ್ಕೆ ಕೊಟ್ಟು ಉದ್ಯೋಗ ಕೊಡ್ತಾನೆ ಇದ್ರು, ಇವತ್ತೇ ಅವ್ರು ಸಾಧ್ಯ ಆಗಿಲ್ಲ ಅದು, ಮತ್ತು ಆಗೋದೂ ಇಲ್ಲ. ಯಾಕಂದ್ರೆ ವ್ಯವಸ್ಥೆ ನಾವು ಪ್ರೈವೇಟ್ದವ್ರ ಕೈ ಕೊಟ್ಟಾರೆ. ಪ್ರೈವೇಟ್ದವ್ರು ಯಾಕೆ ತೊಗೊಳ್ತಾರೆ ನಮ್ಮ ಮಕ್ಕಳನ್ನ, ನಮ್ಮ ಯುವಕರಿಗೆ ಉದ್ಯೋಗ ಯಾಕೆ ಕೊಡ್ತಾರೆ? ಅವ್ರು ತಾವಾಗ ಲಾಭ ಆಗಲಿಲ್ಲ ಅಂದ್ರೆ ಮಾಡೋದಿಲ್ಲ ಉದ್ಯೋಗ. ಈಗ ನೋಡಿರಿ, ಬಸ್ಸಿನ ಉದಾಹರಣೆ ನೋಡಿರಿ, KSRTC ಇತ್ತಂದ್ರೆ ಹಳ್ಳಿಗಳಿಗೆ ಸಹಿತ ಮಂದಿ ಬರೋದಿದ್ದು ಸಹಿತ ಸರ್ಕಾರ ಅಂಡರಾಗಿತ್ತಂದ್ರೆ ಹೋಗ್ತದೆ. ಇನ್ನು ಪ್ರೈವೇಟ್ದವರು ಮಂದಿ ಬರಲಿಲ್ಲ, ಜನ ಇರಲಿಲ್ಲ ಅಂದ್ರೆ ಅಲ್ಲಿ ಗಾಡಿನ ಒಯ್ದಿಲ್ಲ. ಅವ್ರು ಯಾಕೆ ಒಯ್ಬೇಕ್ರಿ ಅಂತ ಕೇಳ್ತಾರೆ. ನಮ್ಮ ಜನ ಹತ್ತಕ್ಕೆ ನಾವೇನು ಮಾಡೋದು, ನುಕ್ಸಾನ ಮಾಡ್ಕೊಂಡು ಅಂತ ಕೇಳ್ತಾರೆ. ಹೆಂಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ. ಅದಕ್ಕಾಗಿ ಪ್ರೈವೇಟೈಸೇಷನ್ ಇದು ಯಾರಿಗೆ ಅಂತಂದ್ರೆ ಕೇವಲ ದುಡ್ಡು ಇದ್ದಂಥವ್ರು ಅನುಕೂಲ ಆಗುವಂಥದ್ದು ಅಂತ ಮತ್ತೊಮ್ಮೆ ಹೇಳಬೇಕಾಗ್ಯದ. ಅವರಷ್ಟು ಉಳಿದವ್ರಿಗಿದು ಉಪಯೋಗ ಇಲ್ಲ. ಅದಕ್ಕೆ ಸರ್ಕಾರ ಇವತ್ತು ಅರ್ಥವ್ಯವಸ್ಥೆಯನ್ನು ರಿಬಿಲ್ಡ್ ಮಾಡೋದಂದ್ರೆ ಏನು, ಎಲ್ಲ ಜನಕ್ಕೆ ಮುಟ್ಟುವಂಥ ಅರ್ಥವ್ಯವಸ್ಥೆ ಯಾವುದು ಅದನ್ನು ಹುಡುಕಬೇಕಾಗಿದೆ. ಎಲ್ಲರಿಗೂ ಉದ್ಯೋಗ ಕೊಡುವಂಥ ಕ್ಷೇತ್ರ ಯಾವುದು ಅದನ್ನು ಹುಡುಕಬೇಕಾಗಿದೆ. ಅದಕ್ಕೆ ಇರುತ್ತಿರುವಂಥ ಮುಖ್ಯ 2-3 ಕ್ಷೇತ್ರ ಯಾವಪ್ಪ ಅಂದ್ರೆ ಮೊದಲಂತೂ ಅಗ್ರಿಕಲ್ಚರ, ಒಕ್ಕಲ್ತನ. ಅದಕ್ಕೆ ಅದನ್ನು ಬೆಳೆಸೋದಕ್ಕಾಗಿ ಮಾರ್ಕೆಟ, ಅದ್ರ ಜೊತೆಗೆ ಅದು ತಯಾರಿಗಳು ಕುಂಬಾರಿಗೆ ಈ ಗಡಿಗೆ ತಯಾರು ಮಾಡುವಂಥದ್ದಾಗಲಿ ಅಥವಾ ಕಬ್ಬಿಣ ತಯಾರು ಮಾಡುವಂಥದ್ದಾಗಲಿ, ಇವೆಲ್ಲನೂ ಗುಡಿ ಕೈಗಾರಿಕೆಗಳಂತೀವಿ ನಾವು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಭಾಳ ಆದರೆ ಅಲ್ಲಿ ಮಿಡಲ್ ಸ್ಕೇಲ್ ಅಂದರೆ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗಳು. ಇವುಗಳನ್ನು ಬೆಳೆಸಿದ್ರೆ ಮಾತ್ರ ಎಲ್ಲರಿಗೂ ದುಡ್ಡು ಕೈಲಿ ಆಡಲಿಕ್ಕೆ ಸಾಧ್ಯದ. ಮತ್ತು ಇನ್ನೊಂದು ಭಾಳ ಸಲ ಹೇಳುವಂಥ ವಿಷಯ ಇದು. ಪಾಪ ರೈತರು ಹೇಳ್ತಾರೆ, ಅವ್ರು ಸ್ವಾರ್ಥಕ್ಕೆ ಹೇಳ್ತಾರೆ